ನಮಸ್ಕಾರ. ಸತ್ಯ ಶೋಧಕನಿಗೆ ಸ್ವಾಗತ. ನಾವು ಇವತ್ತ ಒಂದು ವಿಶೇಷ ಕಾರ್ಯಕ್ರಮ ಆಗಮಿಸ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳೆ ಮರಗಾಲ ಕಟ್ಟಿಕೊಂಡು ಶ್ರೀಶೈಲ ಕ್ಷೇತ್ರಕ್ಕೆ ದರ್ಶನಕ್ಕೆ ಹೋಗಿದ್ದಾರೆ. ಅದು ಒಂದು ನಮ್ಮ ಇತಿಹಾಸದ ಚರಿತ್ರೆಯಲ್ಲಿ ಒಂದು ಸೃಷ್ಟಿ ಆದಂಥ ಒಂದು ಸಂದರ್ಭ. ಯಾಕೆಂದರೆ ನಮ್ಮ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಅಮ್ಮಿನಗರ ಗ್ರಾಮದ ಒಂದು ಕುಮಾರಿ ಬಸಪ್ರಿಯ ಬಂಡಿ ಅಂತೇಳಿ. ಯಾಕಂದರೆ ಸುಮಾರು ಒಂದು 22 ವರ್ಷ ಭಕ್ತಿಯಿಂದ ನಾವು ನಡ್ಕೊತ ಹೋಗೋದ ಒಂದು ಮಲ್ಲಯ್ಯಗೆ ಒಂದು ದೊಡ್ಡ ಆಘಾತ ಆಗತ್ತೆ. ಅದರಲ್ಲೂ ಈಗ ಬಸಪ್ರಿಯ ಬಂಡಿಯವರು ಮರಗಾಲು ಕಟ್ಟಿಕೊಂಡು ಯಾವುದೇ ಥರ ತೊಂದರೆ ಇಲ್ಲದ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡಿದ್ದಾರೆ. ಅವರು ನಮ್ಮ ಜೋಡಿ ಇದ್ದಾರೆ, ಬರೀ ಕೇಳೋಣ. ನಮಸ್ಕಾರ ಮೇಡಮ್. ನಿಮಗೆ ಆದ ಘಟನೆ ಏನಾಗಿದೆ? ನೀವು ಇಲ್ಲಿಂದ ಅಮ್ಮಿಗಡಿಯಿಂದ ಮರಗಾಲು ಕಟ್ಕೊಂಡು ಹೋದಿರಿ, ಎಷ್ಟು ಕಿಲೋಮೀಟ್ರ್ ಹೋದಿರಿ? ಸುಮಾರು 500 ಕಿಲೋಮೀಟರ್. ಹಾಂ, ನಿಮ್ಗೆ ಏನಾದರೂ ಅದೇಲಿ ಹೋಗಿ ತೊಂದರೆ ಅದು ಏನು ತೊಂದರೆ ಏನೂ ಆಗಿಲ್ಲ. ನೋಡೋದಕ್ಕೂ ಭಾಳ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ, ಚೆನ್ನಾಗಿ ಇದನ್ನ ಮಾಡಿ ಸತ್ಕಾರ ಮಾಡಿದ್ರು. ಎಲ್ಲಷ್ಟು ಅಲ್ಲೇ ಭಾಳ ಚೆನ್ನಾಗಿ ಇದನ್ನ ಮಾಡಿದ್ರು. ನೀವು ಗುಡ್ಡ ಹತ್ತಿ ಇಳಿಯೋದ್ನಾಗ ಏನಾದ ನಿಮ್ಗೆ ಆದ ಅನುಭವ ಏನಾದ? ಎಲ್ಲಿ ಏನೂ ತ್ರಾಸ ಆಗಿಲ್ರಿ, ಆರಾಮ್ಸೆ ಹೋದ್ರಿ. ನನ್ನ ಜೊತೆ ಭಾಳ ಸಪೋರ್ಟ್ ಆಗಿ ನಮ್ಮ ಅಣ್ಣಗಳು ಅವರೆಲ್ಲ ಇದ್ರು. ಅಲ್ಲಿ ಚೆನ್ನಾಗಿ ಹೋದ್ರಿ, ಏನು ಎಲ್ಲಿ ತ್ರಾಸ ಅನಿಸಿಲ್ಲ. ಇದ ಫಸ್ಟ್ ಪ್ರಥಮ 2 ಸಲ ಹಂಗ ಹೋಗಿದ್ದಾರೆ, ನಡ್ಕೊಂಡು ಹೋಗಿದ್ದಾರೆ. ಈ ಸಲ ಮರಗಾಲು ಕಟ್ಕೊಂಡು ಹೋಗ್ಬೇಕಂತ ಏನು ಅನಿಸ್ತು ನಿಮ್ಗೆ? ಅದು ಹಂಗ ಲಾಸ್ಟ್ ಟೈಮ್ ಹೋಗ್ಬೇಕಾರ ಮನಸ್ಸೊಳಗ್ ಬಂತ್ರಿ, ಬೇರೆದವ್ರು ಕಟ್ಕೊಂಡು ಹೋಗೋದು ನೋಡಿ ಯಾಕೆ ಕಟ್ಕೋಬಾರ್ದು ಒಂದ್ಸಲ ಅಂತ ಹೇಳಿ. ಹಿಂಗಾಗಿ ನಮ್ಮ ಕಾಕಾರ ಮುಂದ ಮಂಜುನಾಥ್ ಬನ್ನಿ ಅಂತ ಹೇಳಿ ಅವ್ರ ಮುಂದೆ ಒಂದ್ಸಲ ವ್ಯಕ್ತಪಡಿಸಿದೆ. ಅವ್ರು ಆಮೇಲೆ ರೋಹಿತ್ ಸರ್ ಅಂತ ಹೇಳಿ ಅವ್ರಿಬ್ರು ಬೆನ್ನೆಲ್ಲ ಬಾಗಿ ನಿಂತು ನಂಗೆ ಪ್ರಾಕ್ಟೀಸ್ ಎಲ್ಲ ಮಾಡಿಸಿ ದರ್ಶನ ಎಲ್ಲ ಚಲೋ ಆಯ್ತು. ಇಲ್ಲೇ ಮಾಲಿಂಪುರದವ್ರ ಇದ್ರಿ ಸೇವಾ ಸಮಿತಿ, ಅವರೆಲ್ಲ ಚೆನ್ನಾಗಿ ದರ್ಶನ ಮಾಡ್ಸಿದ್ರಿ. ಸುಮಾರು ಒಂದ್ 6 ತಾಸು ಗರ್ಭಗುಡಿ ಒಳಗನ ಅಲ್ಲೇ ಕೂಡಿಟ್ಟು ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದಿರಿ. ನಿಮ್ಮ ದಾರಿಯಲ್ಲಿ ಯುದ್ಧಕ್ಕ ನಡೆಯೋತ್ನಾಗ ಭಕ್ತಾದಿಗಳು ಮಾಡ್ತಕ್ಕಂಥ ನಿಮ್ಮ ಸಲಹೆ ಏನು? ಭಾಳ ಅಂದ್ರೆ ಭಾಳ ಹೇಳಕ್ ಆಗಿಲ್ರಿ. ಅವ್ರ ಮುಖದಾಗ ಕಾಣೋ ಖುಷಿನ ನಂಗೇನು ಕಾಲು ನೋವು, ಮೈಕೈ ನೋವು ಏನು ಬಂದಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ಅಷ್ಟು ಖುಷಿ ಪಡೋರು ಒಬ್ರಕ್ಕಿಂತ ಒಬ್ರು. ಆಮೇಲೆ ರಾಯಚೂರಿಂದ ಒಬ್ರು 160 ಕಿಲೋಮೀಟರ್ ದೂರದಿಂದ ಬಂದಿದ್ರಿ ನನ್ ಭೇಟಿ ಆಗ್ಬೇಕಂತ ಹೇಳಿ. ಅವ್ರು ಭಾಳ ಅಂದ್ರೆ ಭಾಳ ಖುಷಿ ಪಟ್ರು. ಆಮೇಲೆ ನೀವ್ ವಾಪಸ್ ಬರ್ಬೇಕಾರ ನಮ್ಮ ಮಕ್ಳು ನಿಮ್ಮನ್ನ ನೋಡ್ಬೇಕನ್ನತ್ರ, ಬರ್ಲೇಬೇಕು ನೀವು ಅಂತ ಹೇಳಿ ಮತ್ತೆ ವಾಪಸ್ ಬರ್ಬೇಕಾರ ಅವ್ರ ಮನಿ ಕರೆಸ್ಕೊಂಡು ಹೇಳಕ್ ಆಗಲ್ರಿ, ಅಷ್ಟು ಚೆನ್ನಾಗಿ ಸತ್ಕಾರ ಮಾಡಿ ಆರತಿ ಎಲ್ಲ ಮಾಡಿ ಒಳಗ್ ಕರ್ಕೊಂಡು ಭಾಳ ಚೆನ್ನಾಗಿದೆ ಮಾಡಿದ್ರು. ಮತ್ತು ನೀವು ನೋಡ್ತಾರ ಇರ್ಬೋದು, ಎಷ್ಟೋ ವಿಡಿಯೋಗಳು ಪಾಪ ಇವ್ರು ನಡೆದುಕೊಂತ ಹೋಗಿದ್ದ ವಿಡಿಯೋಗಳು ಭಾಳಷ್ಟು ಜನ ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಆಗ ಈ ಬಸಪ್ರಿಯ ಬಂಡಿ ಮಗಳ ಮೇಲೆ ನೋಡ್ಬೇಕು, ಮಕ್ಕದ ಮೇಲೆ ಕಳೆ ಇಷ್ಟು ಚೆನ್ನಾಗಿರ್ತಲ್ಲ, ಅವಳು ನಡ್ಕೊಂತ ಹೊಂಟಾಳೋ ಇಲ್ಲೋ ಅನ್ನೋಂಗೆ ಆಗ್ತಾ ಇದೆ. ಯಾಕಂದರೆ ಅಷ್ಟು ಅವಳು ಮಕ್ಕದ ಮ್ಯಾಗ ಆ ಮಲ್ಲಯ್ಯ ಆವರಿಸ್ಕೊಂಡು ಬಿಟ್ಟಿದ್ದ. ಅಂದ್ರೆ ಈಗ ಇಲ್ಲಿ ಭಕ್ತಿ ಅನ್ನೋದು ಒಂದು ಮಲ್ಲಯ್ಯ ಅಂದ್ರೆ ಎಷ್ಟು ನಾವು ಭಕ್ತಿಯಿಂದ ನಡಿತೀವಿ, ಯಾವುದೇ ಥರ ತೊಂದರೆ ಆಗೋದಿಲ್ಲ ಅನ್ನೋದು ಇವಳೇ ಸಾಕ್ಷಿ ಒಂದು ಮಾಡೋಣ ಬಸಪ್ರಿಯ ಬಂಡೆ. ಯಾಕಂದರೆ ಇದು ಪ್ರಪ್ರಥಮವಾಗಿ ನಮ್ಮ ಇತಿಹಾಸದಲ್ಲೇ, ಅದು ನಮ್ಮ ಕರ್ನಾಟಕದ ಮಹಿಳೆ ಒಂದು ಮರಗಾಲು ಕಟ್ಟಿಕೊಂಡು ಅವಳು ತಲೆಯಲ್ಲಿ ಅಂದ್ರೆ ಮಲ್ಲಿಕಾರ್ಜುನ ಅವಳು ಆತ್ಮದಲ್ಲೇ ಮನದಲ್ಲಿ ನೆಲೆಸಿಕೊಂಡು ಅವಳನ್ನು ಕರ್ಸ್ಕೊಂಡ್ಬಿಟ್ಟಿದ್ದ ಆ ರೂಪದಲ್ಲಿ.